ಆರೋಗ್ಯ ಇಲಾಖೆ ಅಂತಂದರೆ ಇವತ್ತು ಬೇಸಿಕ್ ಅಂತಂದರೆ ಎಲ್ಲ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯದಲ್ಲಿ ಹೆಲ್ತ್ ತುಂಬ ಇಂಪಾರ್ಟೆಂಟು. ಆದರೆ ಇವತ್ತು ಎಷ್ಟೋ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಡಾಕ್ಟರ್ಸ್ ಇಲ್ಲ, ನರ್ಸಸ್ ಇಲ್ಲ. ಈ ಒಂದು ರಿಕ್ರೂಟ್ಮೆಂಟು ಸುಮಾರು ಆರೋಗ್ಯ ಇಲಾಖೆಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ 37,000 ವೇಕೆನ್ಸಿ ಇದೆ. ಆ 37,000 ವೇಕೆನ್ಸಿಯಲ್ಲಿ ಸರ್ಕಾರ ಬಂದು 2.5 ವರ್ಷ ಆಯಿತು. ಇಲ್ಲಿ ತನಕ ಒಂದೇ ಒಂದು ಸಿಂಗಲ್ ವೇಕೆನ್ಸಿ ಫಿಲ್ ಆಗಿಲ್ಲ. ಅಂದರೆ ಒಂದು ನೋಟಿಫಿಕೇಷನ್ಸ್ ಮಾಡಿಲ್ಲ. ಸ್ಟಾಫ್ ನರ್ಸ್ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಂದರೆ ಡಾಕ್ಟರ್ಸ್ ಇರ್ಬೋದು, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಆಫೀಸರ್ಸು, ಇದನ್ನೆಲ್ಲ ಈ ಕೂಡಲೇ ನೇಮಕಾತಿ ಫಿಲ್ ಮಾಡಬೇಕು, ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾಳೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಚರ್ಚೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಎಲ್ಲ ಆರೋಗ್ಯ ಇಲಾಖೆಯಲ್ಲಿ ಏನು ಒಂದು ವೇಕೆನ್ಸಿ ಇದೆ ಅಷ್ಟನ್ನು ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ. ಅದಾದ ನಂತರ ಎಲ್ಲ ಏನು ಒಂದು ಆರೋಗ್ಯ ಇಲಾಖೆಯಲ್ಲಿ ಆಸ್ಪಿರೆಂಟ್ಸ್ ಇದ್ದೀರಾ, ಸ್ಟಾಫ್ ನರ್ಸ್ ಇರ್ಬೋದು, ಇವ್ರ ಹತ್ರ ಎಲ್ಲ ಚರ್ಚೆ ಮಾಡ್ತೀನಿ. ಮುಂದಿನ ನಿರ್ಧಾರ ಏನು ಮಾಡಬೇಕು, ಏನು ಕ್ರಮ ತೊಗೊಬೇಕು, ಯಾವುದೇ ಕಾರಣಕ್ಕೂ ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ರೆಕ್ರೂಟ್ಮೆಂಟ್ ಆಗೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಈ ಒಂದು ರೆಕ್ರೂಟ್ಮೆಂಟ್ ಈ ಕೂಡಲೇ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಮಾಡ್ಕೊತೀವಿ. ಅದಾದಮೇಲೆ ನಿಮ್ಮ ಹತ್ರ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೊಗೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.